ಮಾತು ಅನ್ಬಾರ್ದಾಗಿತ್ತು. ನಿಮ್ಮ ಮಾತು ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್. ಎಷ್ಟು ಪಾರ್ಟಿಗೆ ಎತ್ಕೊಂತ ಇದ್ದೀರಿ ನೀವು? ಅಲ್ಲ ಅವ್ರ ಜಮೀನಿಂದ ಅವ್ರನ್ನೇ ಹೋಗೋಂತವ್ರ ಏನ್ ತಗೊಂಡೋಗ ಅಲ್ಲ ದೊಡ್ಡವ್ರ ರಾಜಣ್ಣ ಸರ್ ಅವ್ರೆ ನಾವು ಮಾತಾಡ್ದಾಗಿವಲ್ಲ ದೊಡ್ಡವ್ರು ಇವಾಗ ಬಂದಿದ್ದೀರಾ ನೀವು ಮಾತಾಡೋದು ಕರೆಕ್ಟ್ ಆಗಿರುತ್ತೆ ಬಟ್ ನಾವು ಮಾತಾಡೋದು ಕರೆಕ್ಟ್ ಇಲ್ಲ ಕಲ್ದಿರೋಣ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪಂಚುಟ್ಕೊಂಡ್ ಬಂದ್ಬಿಟ್ಟು ಅಂದ್ರೆ ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ರೆ ಒಂದ್ಸತಿ ಆದ್ರೆ ಅನ್ಬೋದು ಆಯ್ತು ಹೋಗ ಅಂದ್ಬಿಟ್ರೆ ಭರತ್ ನಮ್ಗೆ ಬೇರೆ ಆಗ್ತಾರೆ ರಾಮಪ್ಪ ವಿಜಯ ಮಾತಾಡಬೇಡಿ ವಿಜಯ ಮಾತಾಡೋಣ ನ್ಯೂಸ್ ಬಂದಿದ್ದಾರೆ ನ್ಯೂಸ್ ಮಾತಾಡಮ್ಮ ನಿಮ್ ಯಾರು ಬೇಡ ಎಲ್ಲ ಟೋಟಲ್ ಅವ್ರ ಹೆಸರು ಕೊಟ್ಟಾಗ ನಮಗೂ ಸಾಕು ಬಿಡಿ ಆಜು ಬಾಜು ಒಂದಿದ್ರೆ ಸಾಕು ಜಮೀನು ಎಷ್ಟು ದಿನದಿಂದ ಇದ್ದಾರಂತ ಅದೇ ಸಾಕಾಗಿರೋದ ಯಾವುದು ಬೇಕಾಗಿಲ್ಲ ಆಜು ಬಾಜು ಒಂದೇ ಬೇಕಾಗಿರೋದ ಕೈವಾರ ಬಳಿ ಕೆಂದನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಿವಿಲ್ ಕೋರ್ಟ್ ಇದು ನಮಗೆ ಸರ್ವೆ ನಂಬರ್ ಎಷ್ಟು? ನಂಬರ್ 152/4 ಎಷ್ಟಿದೆ ಜಮೀನು? 15 ಕುಂಟೆ. ಯಾರ್ದದು? ಅದು ಎಲ್ಲ ನಮ್ಮ ಪಿತಾಜಿ ಆಸ್ತಿ. ಒಬ್ಬರು ಮಾತಾಡ್ಬೇಕು. ಹಾಂ ಹೇಳಿ. ಪಿತಾಜಿ ತಾತಿ ನಮ್ಮ ತಾತ 4 ತಲೆಮಾರಿಂದ ನಾವು ಇದರಲ್ಲೇ ವಾಸವಾಗಿದ್ದೇವೆ. ಕಂದಾಯ ಜಮೀನಾಗಿದ್ದು ಸಿವಿಲ್ ನ್ಯಾಯದಲ್ಲಿ 641 ಕೇಸು ಪೆಂಡಿಂಗ್ ಇದೆ. ಇನ್ನೊಂದು ಇದೇ ತಿಂಗಳು 24ರಂದು ಕೇಸ್ ಡೇಟ್ ಇದೆ. ಅದರಲ್ಲಿ ಬಂದು ನಾವು 4 ಸಾರಿ ಸರ್ವೆ ನಂಬರ್ ಇದು ಕೊಟ್ಟಿದ್ದೀರಿ. ತಕರಾರಾಜಿ ತಾಲೂಕು ಆಫೀಸಲ್ಲಿ ತಕರಾರಾಜಿ ಭೂಮಿ ಕೇಂದ್ರ ಭೂಮಿ ಇದಕ್ಕೆ ಕೊಟ್ಟಿದ್ದೀರಿ. ಭೂಮಾಪನ ಇಲಾಖೆ ಕೊಟ್ಟಿದ್ರು. ಅವರು ಯಾವುದೇ ಇದು ಮಾಡಿದ್ರೆ ನಮಗೆ ದೌರ್ಜನ್ಯ ಮಾಡೋಕ್ಕೆ ಬಂದು ಇಲ್ಲಿ ಸರ್ವೆ ಮಾಡಿ ಕಬಳಿಸಕ್ಕೆ ನೋಡ್ತಾ ಇದ್ದಾರೆ. ಶ್ರೀನಿವಾಸಪ್ಪಗನ ತಪ್ಪು ಯಾರು ಶ್ರೀನಿವಾಸಪ್ಪ? ಯಾರು ಶ್ರೀನಿವಾಸ? ನಮ್ಗೆ ಅವ್ರ ಸಂಬಂಧ ಇಲ್ಲ, ಅವ್ರು ಬೇರೆಯವರು. ವಂಶಸ್ಥ ಸೃಷ್ಟಿ ಮಾಡ್ಕೊಂಡು ವಂಶಸ್ಥ ತಂದೆ ಹೆಸರು ಫೋರ್ಜರಿಯಾಗಿ ಮಾಡ್ಕೊಂಡು AC ಕೋಟೆಲ್ಗೆ ನಮ್ಗೆ ಏನು ಗೊತ್ತಿಲ್ಲದ ಸರ್ ಅವ್ರು ಗೊತ್ತಿಲ್ಲದ ಅಲ್ಲಿ AC ಹತ್ರ ಆರ್ಡರ್ ಮಾಡ್ತಿದ್ರು, ತಂದು ಇಲ್ಲಿ ಖಾತೆ ಮಾಡಿಸಿದ್ದಾರೆ. ಖಾತೆ ಮಾಡಿಸ್ಬಿಟ್ಟು ತಂದು ಇವಾಗ ಬಂದು ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ಎಲ್ಲ ಜಾಗ ನಮಗೆ ಬಿಡಬೇಕು, ಇದು ನಂದಿದು ಅಂತ ನಮ್ಮನ್ನ ಒಯ್ದು ನಮಗೇನು ಓದು ಬರ ಬರ್ತಾ ಇಲ್ಲ. ನಾವು ಅನರ್ಹಸ್ಥರು. ಈಗ ನಮಗೆ ತೊಂದರೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇದನ್ನು ಗ್ರಾಮಸ್ಥರು ಬಂದು ವಿಚಾರಣೆ ಮಾಡಿ, ಇನ್ನು 10 ಜನ ಬಂದು ವಿಚಾರಣೆ ಮಾಡಿ ಸಾಕ್ಷಿಗೆ ನಾವು ಹೇಳಿಸ್ತೀವಿ. ನಮಗೆ ಪರಿಹಾರ ಹುಟ್ಟಿಸ್ಕೊಡ್ಬೇಕು. ಹೇಳು. ರೆಡ್ಡಿ ಎಂಬುವರು ವೆಂಕಟರೆಡ್ಡಿ 23/1/2014 ತೀರೋಗಿದ್ರು. ತೀರೋದ್ಮೇಲೆ ಅದು ಖಾತೆ ಜಲಕ್ಷ್ಮಿ ಅಂತ ಭಾಗ್ಯಮ್ಮ ಅಂತ ಬರಬೇಕಾಗಿತ್ತು. ತಕರಾರು ನಾವು ಅರ್ಜಿ ಭಾಗ್ಯಮ್ಮ ಯಾರು? ಭಾಗ್ಯಮ್ಮ ವೆಂಕಟರೆಡ್ಡಿ ಎಂಟಿ. ನಿಮ್ಗೇನು ಹಾಕ್ಬೇಕು? ನಾವು ಆಯಮ್ಮನ ಹೆಸರಲ್ಲಿ ಕೋಟಿ ಖಾತೆಗೆ ಹಾಕಿದ್ರಿ. ಕೋಟಿ ಖಾತೆ ಹಾಕಿದಕ್ಕೋಸ್ಕರ ಇವ್ರು ತಕರಾರು ಜಾಕೆ ಮಾಡಿದ್ರೆ ನಮಗೆ ಸಿವಿಲ್ ಕೋರ್ಟ್ ಆಗಿದೆ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಶ್ರೀನಿವಾಸಪ್ಪ ತಕರಾರು ಹಾಕಿದ್ರು. ಅದು ಮಾಡಿಲ್ಲ. ಅದು ತಗೊಂಡು ನಾವು AC ಹತ್ರ ಒಂದು ಶೂಟ್ ಹಾಕಿದ್ವಿ. AC ನಮ್ಗೆ ಏನು ಗೊತ್ತಿಲ್ಲದೆ ನಮ್ಗೆ ನೋಟಿಸ್ ಕಳಿಸಿದ್ರೆ ನಮ್ಗೇನು ಆದರೆ ವಾದನ ಏನು ಮಾಡೋದೇ ನಮಗೆ ಏನು ಕೊಡದೆ ಹಂಗೆ ಖಾತೆ ಮಾಡಿಟ್ಟಿದ್ದಾರೆ. ನಮ್ಗೇನು ಕೊಡದೆ ಆರ್ಡರ್ ಮಾಡಿಸಿದ್ದಾರೆ. ನಮ್ಗೆ ಹೋಗ್ಯ ನಾವು ಡೇಟಿಗೆ ಅವರೇ ಆರ್ಡರ್ಸ್ ಮಾಡಾಕಿದ್ದಾರೆ. ಅದನ್ನ ತಗೊಂಡು ನಾವು ಸಿವಿಲ್ ಕೋರ್ಟಲ್ಲಿ ಇನ್ನೂ ಇತ್ಯರ್ಥ ಆಗಿಲ್ಲ. 640 ಇನ್ನೂ ಪೆಂಡಿಂಗ್ ಇದೆ. ಅದು ನಾಳೆ 24 ಇದೇ ತಿಂಗಳು 24 ಮಂಗಳವಾರ ಇರಂಗಿದೆ. ಇದೇ ಡೇಟಲ್ಲೇ ಖಾತೆ ಪೆಂಡಿಂಗ್ ಇಟ್ಕೊಂಡು ಹಿಂಗೆ ಸರ್ವೆ ಮಾಡಿ ನಮಗೆ ಸರ್ವೆ ಮಾಡ್ತಾ ಇದ್ದಾರೆ. ಬಂದು ಸರ್ವೆ ಆಫೀಸ್ಗೆ 4 ಸಾರಿ ನಾವು ತಕರಾರು ಅರ್ಜಿ ಕೊಟ್ಟಿದ್ದೀರಿ. ಶಿವಪ್ಪ, ಭಾಗ್ಯಮ್ಮ, ಕರಗಪ್ಪ, ಜಲಕ್ಷಮ್ಮ 4 ಜನನು ತಕರಾರು ಅರ್ಜಿ ಕೊಟ್ಟಿದ್ದೀರಿ. ಅರ್ಜಿ ಕೊಟ್ಟು ಯಾವುದೂ ನಮಗೆ ಇದು ಕೊಡೋದ ಬಂದು ಸರ್ವೆ ಮಾಡೋಕ್ಕೆ ಇವತ್ತು ಇದೇ ದಿನ ಬಂದು ಇವಾಗ ಸರ್ವೆ ಮಾಡೋಕ್ಕೆ ಬಂದು ಮಾಡ್ತಾ ಇದ್ದಾರೆ. ಸರ್ವೆ ಮಾಡೋದು ನಾವು ಮನೆ ಕಟ್ಕೊಂಡಿದ್ರೆ 100 ವರ್ಷದಿಂದ ನಾವು ಇದರಲ್ಲೇ ನಾವು ಇದೇ ಇದ್ರಿ. ಪಿತ್ರಾಜಿತ ಆಸ್ತಿ ಎಲ್ಲ ಸೇರಿ ಪಿತ್ರಾಜಿತ ಆಸ್ತಿ. ಇದು ತಾತ ಮುತ್ತಾತ ಕಾಲನಿಗೆ ನಾವೇ ಸ್ವಾಧೀನವಾಗಿದ್ದೀರಿ. ಏನು ವೆಂಕಟಪ್ಪ ನನ್ನ ಸಾಕೊಂಡಿದ್ದ. ಸಾಕೊಂಡಿದ್ದು ನನ್ನ ಮೊಮ್ಮಗಳು. ನಾನು ವೆಂಕಟಪ್ಪ ಮದುವೆ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ನಾನು ಕೇಸ್ ಹಾಕಿದ್ದೀನಿ. ನಂದರಲ್ಲೇ ಬೇಕು ನಂಗೆ ಜಮೀನೆಲ್ಲ.
ನಮ್ಮ ತಾತನು ನನ್ನ ಸಾಕೊಂಡಿದ್ನು, ನನ್ನ ಜಮೀನು ನಾನು ನಿಂತು ಇದು ಮಾಡಿದ್ದೀನಿ, ನನ್ನ ಮಕ್ಕಳಿಲ್ಲ, ನಿನಗೆ ಎಲ್ಲ ಬರ್ದಿದ್ದೀನಮ್ಮ ಅಂತೇಳಿ ಮಾಡ್ಕೊಟ್ಟಿದ್ದೀನಿ. ನಾನು ಕೇಸ್ ಹಾಕಿದ್ದೀನಿ, ಕೇಸ್ ಹಾಕಿ ಅರ್ಜಿಗೆ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟು ಫೋನ್ ಅರ್ಜಿರು ಮಾಡಿ ತಲೆ ಕಟ್ಟಿದ್ದು ಎಲ್ಲ ಇದು ಮಾಡಿಕೊಂಡು ಅವರು ಫೋರ್ಜರಿ ಮಾಡಿ ಎಲ್ಲ ಮಾಡಿಕೊಂಡು ಬಿಗಿಸಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಖಾತಾ ಪಾಣಿ ಮಾಡ್ಕೊಂಡವ್ರೆ. ಕೇಸ್ 24 ಕೇಸ್ 24ನೇ ತಾರೀಕು ನಡೀತಾ ಇದೆ. ನಾಳೆ 20 ತಾರೀಕಿನಲ್ಲಿ ನಡೀತಾ ಇದೆ ಕೇಸು. ಅವ್ರಿಗೂ ಬಂದವರು ಸರ್, ನಮ್ಮದು ಕೆಂದನಹಳ್ಳಿ ಅಂತ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ತಾತ ವೆಂಕಟರಾಯಪ್ಪ ಅಂತ, ಮನೆ ಯಜಮಾನ ನಮ್ಮದು ಕೆಂದನಹಳ್ಳಿ. ನಮ್ಕ 4 ತಲೆಮಾರಿನಿಂದ ನಾವು ಈ ಜಮೀನಲ್ಲಿದ್ದೇವೆ, ವಾಸ ಮಾಡ್ತಾಯಿದ್ದೀರಿ. ಆದರೆ ತಾಲೂಕು ಆಫೀಸ್ನಲ್ಲಿ ಅಂಥವೆಲ್ಲ ವ್ಯವಹಾರಗಳು ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಅಕ್ಕ ವೆಂಕಟರಾಯಪ್ಪ ಸಾಕ್ಕೊಂಡಿದ್ದಾನೆ ಅಂತ ಕೇಳಿಬಿಟ್ಟು ಅದಕ್ಕೆ ಮದುವೆ ಮಕ್ಳು ಇಲ್ದಿದ್ದಕ್ಕೆ ವಿಲ್ಲಾಗಿದೆ. ಅದ್ರ ಮೇಲೆ ಫೋರ್ಜರಿಗಳು ಮಾಡಿಕೊಂಡು ತಕರಾರು ಮಾಡಿಕೊಂಡು ನಮ್ಮ ಮೇಲೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವಾಗಲೂ ಉಳುಮೆ ಮಾಡೋಕ್ಕೆ ಬರೋದೆಲ್ಲ ನಾವು 100 ವರ್ಷದಿಂದ ನಾವು ಜಮೀನು ಉಳುಮೆ ಮಾಡ್ತಾಯಿದ್ದೀರಿ. ಸೋಲಿಂದಲ್ಲಿ ನಾವಿದ್ದೀರಿ. ಈಗ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಮನೆ ಕಟ್ಕೊಂಡು ಸೀಟ್ಗಳು ಹಾಕ್ಕೊಂಡು ಹೊಸ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇರೋದು. ನಮಗೇನು ಬೋರ್ ಇಲ್ಲ, ಏನಿಲ್ಲ ತೊಂದರೆ. ನಾವು ಹೊಸ ತಗೊಂಡು ಹಸುಗಳು ಮೇಯಿಸ್ಕೊಂಡು ಜೀವನ ಮಾಡ್ತಾರೆ, ಅದಕ್ಕೂ ಬಂದು ತೊಂದರೆ ಕೊಡೋದು ತಪ್ಪೇ. ನಾವು ಒಬ್ಬ ರೈತನಾಗಿ 10 ಜನಕ್ಕೆ ಸೌಕರ್ಯ ಮಾಡ್ತಾಯಿದ್ದೀರಿ. ನಾವು ರೈತನ ಗೊಬ್ಬರ ಮಾರಿ ರೈತನ ಗೊಬ್ಬರ ಹಾಕ್ಕೊಂಡು ಅವನಿಗೆ ಬೆಳೆ ತಗೊಂಡು ಬಿಡ್ತಾ ಇದ್ದಾನೆ. ಆ ರೈತರಕ್ಕ ಅಂತ ರೈತನಾಗಿ ನಾನು ದುಡಿದು 4 ಕಾಳು ಸಾಕಂತ ಶಕ್ತಿ ನನ್ನಲ್ಲಿ ಐತೆ. ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಗೊಬ್ಬರ ಎತ್ತಿಸ್ತೀರ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಗೊಬ್ಬರ ನಾವು ಕೂಡಿ ಹಾಕಿರೋ ಗೊಬ್ಬರ ನಮ್ಮದು ಅಂತ ಕೇಳಿ ಈ ಶ್ರೀನಿವಾಸಪ್ಪ ಇವರೆಲ್ಲ ಬಂದು ನಮ್ಮ ನಕಲಿ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಗೊಬ್ಬರ ಒಂದು ಕೂಡಿ ಹಾಕಿದ್ದಾರೆ. ಊರಲ್ಲಿ ಬಂದು ಇದು ಮಾಡಲಿ, ಮಾಜಾರ್ ಮಾಡಲಿ. ಯಾರಾದರೂ ಬಂದು ಗೊಬ್ಬರ ಯಾರು ಕೂಡ ಹಾಕಿದ್ದಾರೆ ಏನಂತ ಯಾಕೆ ಎತ್ತಲಿಸ್ತಿಲ್ಲ ಕೇಳಲಿ. ಪೊಲೀಸ್ನವ್ರು ಬಂದು ಈ ಗೊಬ್ಬರ ಎತ್ಕೊಡಿ ಅವರೇ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಪೊಲೀಸ್ನವ್ರು ಕೊಡೋಣ ಗೊಬ್ಬರ ಎತ್ಕೊಡ್ದಮ್ಮ ನೀವು ಅಂತ. ನಾವು ರೈತರ ಇದು ಗೊಬ್ಬರ 4 ಕಾಳು ಅನ್ನ ಕೊಡೋ ರೈತ ನಾನು ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಕೇಳಲಿ ಅವರು. ಬೆಳೆಗೆ ಹಾಕಿ ಇವತ್ತು ಗೊಬ್ಬರ ಒಬ್ಬನು ಕಷ್ಟಪಟ್ಟರೆ 4 ಜನ ಬಂದಂಥ ರೈತ ಅಪ್ಪ ಅಂತವ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾವಾಗಲೂ. ಹೇಳ್ಕೊಂಡು ಹೇಳು. ಕರಗಪ್ಪ ತಂದೆ ಹೆಸರು ನಾರಾಯಣಪ್ಪ. ಶ್ರೀನಿವಾಸಪ್ಪ ಎಂಬವರು ನಮ್ಮ ತಾತನ ಶ್ರೀನಿವಾಸಪ್ಪ ಎಂಬವರು ವೆಂಕಟರಾಯಪ್ಪ ವೆಂಕಟರಾಯಪ್ಪನ ತಂದೆ ಹೆಸರು ಫೋರ್ಜರಿ ಮಾಡ್ಕೊಂಡು ಶ್ರೀನಿವಾಸಪ್ಪ ನಮ್ಮ ಆಸ್ತಿ ಹೊಡಿಬೇಕೆಂದು ಇವರು ಕಬಳಿಸ್ಬೇಕೆಂದು ಅಣ್ಣಯ್ಯಪ್ಪ ಅಂತೇಳಿ ಸ್ಕೂಲ್ ದಾಖಲಾತಿಯಲ್ಲಿ ಅಣ್ಣಯ್ಯಪ್ಪ ಇದೆ. ತಂದೆ ಹೆಸರು ಅಣ್ಣಯ್ಯಪ್ಪ ಇದೆ. ಇವಾಗ ವೆಂಕಟರಾಯಪ್ಪ ಅಂತೇಳಿ ಸೃಷ್ಟಿ ಮಾಡಿಕೊಂಡು ವೋಟ್ ಲಿಸ್ಟು, ಆಧಾರ್ ಕಾರ್ಡು ನಕಲಿ ಮಾಡಿಬಿಟ್ಟು ನಮಗೆ ತೊಂದರೆ ಕೊಡ್ತಾವ್ರಿ. ದಾಖಲಾತಿಯಲ್ಲಿ ಕರೆಕ್ಟಾಗಿ ಅಣ್ಣಯ್ಯಪ್ಪ ಎಂಬ ಈ ಶ್ರೀನಿವಾಸಪ್ಪ ಅಂದವ್ರು ನಮ್ದು ಅಂತ ಇದ್ದಾರೆ ಜಮೀನನ್ನ. ನಮ್ಗೆ ಕಬಳಿಸ್ಬೇಕಂತ ನಮ್ಮ ಎಷ್ಟು ಜಮೀನು? ಎಲ್ಲ 5 ಎಕರೆ ಜಮೀನು ಕಬಳಿಸ್ಬೇಕಂತ ಮಾಡೋದು. 5 ಎಕರೆ ಜಮೀನು 5.5 ಎಕರೆ ಜಮೀನು ಜಂಟಿಯಲ್ಲಿತ್ತು. ಕೊಟ್ಟು ಮಾಸ್ತಿ ಇದು. ಅವ್ರ ತಂದೆಯವರಾ? ಅವ್ರ ತಂದೆ ಅಲ್ಲ, ಅವ್ರ ತಂದೆ ಅಣ್ಣಯ್ಯಪ್ಪ. ಅವ್ರಿಗೂ ಇದಕ್ಕೆ ನಮ್ಗೆ ದಾಖಲೆಗಳಿದೆಯಾ? ಅಣ್ಣಯ್ಯಪ್ಪ ಅವ್ರ ತಂದೆ ಅಂತ ಅನ್ನೋದಕ್ಕೆ ತಂದೆ ಅನ್ನಕ್ಕೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ. ಅಣ್ಣಯ್ಯಪ್ಪ ಅನ್ನಕ್ಕೆ ಸ್ಕೂಲ್ ಡಾಕ್ಯುಮೆಂಟ್ ಇದೆ.